ವಿಧಾನಸಭೆ ಅಧಿವೇಶನ ಮುಗಿಯಿತು. ವಿಶೇಷ ಅಧಿವೇಶನ ಇನ್ನು ಮುಂದೆ ಬರೋದು ಬಜೆಟ್ ಅಧಿವೇಶನ. ಅದಕ್ಕೂ ಮೊದಲೇ ಸಚಿವರು ಅಲರ್ಟ್ ಆಗಿದ್ದಾರೆ. ಬಜೆಟ್ ಮೇಲೆ ಸದ್ಯ ಗಮನ ಕೇಂದ್ರೀಕೃತ ಆಗಿದೆ. ಸಚಿವರುಗಳಿಂದ ಸಮುದಾಯದ ಅಸ್ತ್ರ ಪ್ರಯೋಗ ಆಗ್ತಾ ಇದೆ. ಸಮುದಾಯವಾರು ಸಭೆಗಳಿಗೆ ಮುಂದಾಗಿದ್ದಾರೆ ಹಲವು ಮಿನಿಸ್ಟರ್ಸ್. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ನೇತೃತ್ವದಲ್ಲಿ ದಲಿತ ಸಚಿವರ ಸಭೆ ನಡೆದಿದೆ. ಸಚಿವ ಎಂಬಿ ಪಾಟೀಲ್ ಅವರ ನೇತೃತ್ವದಲ್ಲಿ ಲಿಂಗಾಯತ ಸಚಿವರ ಸಭೆ ನಡೆದಿದೆ. ಈ ಸಭೆಯ ಮೂಲಕ ಸಮುದಾಯಕ್ಕೆ ಅನುದಾನವನ್ನ ತರುವಂತಹ ನಿಟ್ಟಿನಲ್ಲಿ ಚರ್ಚೆಯನ್ನ ಮಾಡಲಾಗ್ತಾ ಇದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ವಿಧಾನಸಭೆ ವಿಶೇಷ ಅಧಿವೇಶನ ಮುಗಿಯಿತು. ಇನ್ನು ಒಂದು ತಿಂಗಳಿನಲ್ಲಿ ಬಜೆಟ್ ಅಧಿವೇಶನ ಆರಂಭ ಆಗುತ್ತೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ನೀಡ್ತಾ ಹೋಗ್ತಾರೆ. ಶಿವಪ್ರಸಾದ್, ಬಜೆಟ್ ಅಧಿವೇಶನಕ್ಕೆ ಸಚಿವರುಗಳ ಸಿದ್ಧತೆ, ಅದು ಸಮುದಾಯಕ್ಕೆ ಅನುದಾನವನ್ನ ತರುವಂತಹ ನಿಟ್ಟಿನಲ್ಲಿ ಯಾವ ರೀತಿ ಸಭೆಗಳು ನಡೀತಾ ಇದೆ, ಏನ್ ಬೇಡಿಕೆಯನ್ನ ಇಡೋದಕ್ಕೆ ಮುಂದಾಗಿದ್ದಾರೆ, ಏನ್ ಮಾಹಿತಿ ಇದೆ? ವಿದ್ಯಾಶ್ರೀ, ನಿನ್ನೆ ಅಷ್ಟೇ ಅಧಿವೇಶನ ಅಂತ್ಯವಾಗಿದ್ದು ಈಗಾಗಲೇ ಇಲಾಖಾವಾರು ಅಂದರೆ ಬಜೆಟ್ ಪೂರ್ವಭಾವಿ ಸಿದ್ಧತೆಗಳು ಕೂಡ ಸಿಎಂ ನೇತೃತ್ವದಲ್ಲಿ ಇವತ್ತಿಂದ ಆರಂಭವಾಗಲಿದೆ. ಇನ್ನು ಅನೇಕ ಸಚಿವರುಗಳು ಕೂಡ ತಮ್ಮ ಇಲಾಖೆಗೆ ಮತ್ತೆ ಸಮುದಾಯಕ್ಕೆ ಹೆಚ್ಚಿನ ಅನುದಾನವನ್ನು ಈ ಬಾರಿಯ ಬಜೆಟ್ನಲ್ಲಿ ಪಡಿಬೇಕು ಅಂತಕ್ಕಂಥ ಲೆಕ್ಕಾಚಾರದಲ್ಲಿದ್ದಾರೆ. ಈ ವಿಚಾರವಾಗಿ ಅಲರ್ಟ್ ಕೂಡ ಆಗಿದ್ದಾರೆ. ಈಗಾಗಲೇ ಹಿರಿಯ ಸಚಿವರಾಗಿರ್ತಕ್ಕಂಥ ಪರಮೇಶ್ವರ್ ಅವರು ತಮ್ಮ ಸಮುದಾಯದ ಶಾಸಕರ ಜೊತೆ ಸಭೆಯನ್ನು ಮಾಡಿದ್ದಾರೆ. ಈ ಸಭೆಯಲ್ಲಿ ಪ್ರಮುಖವಾಗಿ ಬಜೆಟ್ನಲ್ಲಿ ಅನುದಾನವನ್ನು ಪಡೆಯೋದರ ಜೊತೆಗೆ ನಿಗಮ ಮಂಡಳಿ ನೇಮಕ ವಿಚಾರ ಇರ್ಬೋದು, ಮತ್ತೆ ಸಚಿವ ಸಂಪುಟ ಪುನಾರಚನೆಯ ಸಾಧ್ಯತೆಗಳ ವಿಚಾರ ಕುರಿತಂತೆ ಕೂಡ ದೀರ್ಘವಾಗಿ ಸಮಾಲೋಚನೆಯನ್ನು ನಡೆಸಿದ್ದಾರೆ. ಇನ್ನು ಹಿರಿಯ ಶಾಸಕರಾಗಿರ್ತಕ್ಕಂಥ ಎಂಬಿ ಪಾಟೀಲ್ ಅವರ ನೇತೃತ್ವದಲ್ಲೂ ಕೂಡ ಲಿಂಗಾಯತ ಸಮುದಾಯದ ಶಾಸಕರ ಸಭೆಯಾಗಿದ್ದು ಬಜೆಟ್ ವಿಚಾರ ಕುರಿತಂತೆಯೂ ಕೂಡ ಚರ್ಚೆಯನ್ನು ಮಾಡಲಾಗಿದೆ. ಕಳೆದ ಬಾರಿಗಿಂತ ಈ ಬಾರಿ ಹೆಚ್ಚಿನ ಅನುದಾನವನ್ನು ಪಡಿಬೇಕು ಎಂಬತಕ್ಕಂಥ ಲೆಕ್ಕಾಚಾರದಲ್ಲಿ ಅನೇಕ ಸಚಿವರುಗಳು ಲೆಕ್ಕಾಚಾರದಲ್ಲಿದ್ದಾರೆ. ಸದ್ಯ ಈ ವಿಚಾರ ಕುರಿತಂತೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಕನ್ವಿನ್ಸ್ ಮಾಡ್ತಕ್ಕಂಥದ್ದು, ಜೊತೆಗೆ ಅವರನ್ನ ಭೇಟಿಯಾಗಿ ಈ ವಿಚಾರಗಳನ್ನು ಅವರ ಮುಂದೆ ಇಡಬೇಕು ಎಂಬತಕ್ಕಂಥ ಲೆಕ್ಕಾಚಾರದಲ್ಲಿದ್ದಾರೆ ಅನೇಕ ಸಚಿವರುಗಳು ಮತ್ತೆ ಶಾಸಕರುಗಳು. ಇನ್ನು ಸಮುದಾಯದ ಸ್ವಾಮೀಜಿಗಳ ಮುಖಾಂತರನೂ ಕೂಡ ಅನುದಾನದ ವಿಚಾರ ಅಂದ್ರೆ ತಮ್ಮ ಸಮುದಾಯಕ್ಕೆ ಬೇಕಾದಂತ ಅಭಿವೃದ್ಧಿ ಕೆಲಸಗಳಿಗೆ ಹೆಚ್ಚಿನ ಅನುದಾನವನ್ನ ತಾವು ಇಡಬೇಕು ಎಂಬತಕ್ಕಂಥ ಮನವಿಯನ್ನು ಕೂಡ ಮಾಡಲು ಸಿದ್ಧತೆಯನ್ನು ನಡೆಸಿದ್ದಾರೆ. ಹೀಗಾಗಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಒಂದ್ ಕಡೆ ದಾಖಲೆಯ ಬಜೆಟ್ ಅನ್ನ ಮಂಡನೆ ಮಾಡಲಿಕ್ಕೆ ಸಿದ್ಧತೆಯನ್ನು ನಡೆಸಿದ್ದು, ಇನ್ನೊಂದ್ ಕಡೆ ಅನೇಕ ಸಚಿವರುಗಳು ಸಮುದಾಯವಾರು ಈ ವಿಚಾರವನ್ನ ಮುಂದೆ ಇಟ್ಕೊಂಡು ಅನುದಾನ ಪಡಿಲಿಕ್ಕೆ ಅವ್ರದೇ ಆದಂತ ರಣತಂತ್ರವನ್ನು ಕೂಡ ಮಾಡ್ತಾ ಇದ್ದಾರೆ. ಹಾಗಾಗಿ ಒಂದ್ ಕಡೆ ಸಮುದಾಯದ ವಿಚಾರ, ಇನ್ನೊಂದ್ ಕಡೆ ಬಜೆಟ್ ನಲ್ಲಿ ಹೆಚ್ಚಿನ ಅನುದಾನ ಪಡಿಬೇಕು ಎಂಬತಕ್ಕಂಥ ಲೆಕ್ಕಾಚಾರದಲ್ಲಿದ್ದು ಸದ್ಯ ಈ ಎಲ್ಲಾ ವಿಚಾರಗಳನ್ನು ಕೂಡ ಸಿದ್ದರಾಮಯ್ಯ ಯಾವ ರೀತಿ ಬ್ಯಾಲೆನ್ಸ್ ಮಾಡ್ತಾರೆ, ಈಗಿರ್ತಕ್ಕಂಥ ಅಭಿವೃದ್ಧಿ ಯೋಜನೆಗಳು, ಗ್ಯಾರಂಟಿ ಯೋಜನೆಗಳ ಜೊತೆಗೆ ಬಜೆಟ್ ಪೂರ್ವಭಾವಿ ಸಭೆಯಲ್ಲಿ ಈ ಸಮುದಾಯಗಳ ಬೇಡಿಕೆಗಳಿಗೆ ಯಾವ ರೀತಿ ಸ್ಪಂದಿಸ್ತಾರೆ ಅಂತಕ್ಕಂಥ ಚರ್ಚೆಗಳು ಕೂಡ ಶುರುವಾಗಿದೆ. ಇನ್ನು ಎಂದಿನಂತೆ ಹಿಂದುಳಿದ ಬಜೆಟ್ ಅನ್ನ ಮಂಡಿಸಿದ್ರು ಕೂಡ ಇಂದ ಬಜೆಟ್ ಆ ಸಮುದಾಯದ ಓಲೈಕೆಯ ಜೊತೆಗೆ ಈ ರೀತಿಯ ಕೆಲವೊಂದಿಷ್ಟು ಸಮುದಾಯ ಮತ್ತೆ ಸಚಿವರು ಸ್ವಾಮೀಜಿಗಳ ಒತ್ತಡವನ್ನ ಸಿದ್ದರಾಮಯ್ಯ ಅವರು ಪರಿಗಣನೆ ಮಾಡಬೇಕಾಗುತ್ತೆ. ಹಾಗಾಗಿ ಸದ್ಯ ಈಗ ಈ ವಿಚಾರದಲ್ಲಿ ತಮ್ಮ ಸಚಿವ ಸಂಪುಟದ ಸಹೋದ್ಯೋಗಿಗಳೇ ವಿಶೇಷವಾಗಿ ಈ ವಿಚಾರವನ್ನ ಮುಂದಿಟ್ಟಿದ್ದು ಸಿಎಂ ಸಿದ್ದರಾಮಯ್ಯ ಅವರು ತಮ್ಮ ಬಜೆಟ್ನಲ್ಲಿ ಯಾವ ರೀತಿ ಬ್ಯಾಲೆನ್ಸ್ ಮಾಡ್ತಾರೆ ಎಂಬುದನ್ನು ಕೂಡ ಈಗ ಕಾದು ನೋಡಬೇಕಾಗಿದೆ. ವಿದ್ಯಾಶ್ರೀ, ಥ್ಯಾಂಕ್ ಯು ಶಿವಪ್ರಸಾದ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.